ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಸೊ ಇದು ಬಂದುಬಿಟ್ಟು ನಮ್ಮ ತುಂಗಭದ್ರಾ ಡ್ಯಾಮು. ನಿನ್ನೆ ನೀರು ಬಿಟ್ಟಿದ್ದಾರೆ. ಮೊನ್ನೆ 3 ಗೇಟ್ ಬಿಟ್ಟಿದ್ರು, ನಿನ್ನೆ 28 ಗೇಟ್ ಬಿಟ್ಟಿದ್ದಾರೆ. ಸೊ ಭಾಳ ನೀರು ಬಂದಿದ್ದಾವೆ. ಸೊ ಸುತ್ತಮುತ್ತಲಿರೋ ಕಾಡಾಗ ಪ್ರಾಣಿಗಳೆಲ್ಲ ನೀರಿನಿಂದ ಹೊಡ್ಕೊಂಡು ನಮ್ಮ ಹುಲಿಯಮ್ಮನ ದೇವಸ್ಥಾನ ಕಡೆ ಹೊಡ್ಕೊಂಡು ಹೋಗ್ತಿದ್ದಾವೆ. ಎಕ್ಸಾಂಪಲ್ ಬಂದುಬಿಟ್ಟು ರೆಪ್ಟೈಲ್ಸು, ಸ್ನೇಕ್ಸು, ಪಕ್ಷಿಗಳು. ಸೊ ನೀರು ಬಿಟ್ಟಿರುವುದರಿಂದ ಎಲ್ಲರೂ ಜನ ಡ್ಯಾಮ್ ನೋಡಲಿಕ್ಕೆ ಖುಷಿಯಿಂದ ಬಂದಿದ್ದಾರೆ. ಬಟ್ ಅಚಾನಕ್ಕಾಗಿ ನಾವು ಡ್ಯಾಮ್ ನೋಡಲಿಕ್ಕೆ ಬಂದಾಗ ಇಲ್ಲಿ ಬ್ರಿಡ್ಜ್ ಕೆಳಗಡೆ ಇವರು ಮೀನು ಹಿಡಿತಾ ಹಾವುಗಳನ್ನು ಸಾಯ್ಬಡಿತಾ ಇದ್ದಾರೆ. ಯಾಕಂದರೆ ಇಲ್ಲಿ ತೋರಿಸಿ ನೋಡಿ, ಆಗ ಮೀನು ಹಿಡಿತಾ ಯಾವ ಒಂದು ಹಾವು ಬಂದುಬಿಟ್ರೆ ಅದನ್ನು ಕಡೆಗೆ ತೊಗೊಂಡು ಹೊಡೆದು ಸಾಯ್ಬಿಡೋದು, ಆ ಕಡೆ ಒಸೆದು ಮಾಡ್ತಾಯಿದ್ದಾರೆ. ಸೊ ನಿನ್ನೆ ಏನಿಲ್ಲ ಅಂದ್ರೆ ಒಂದು 10-12 ಹಾವು ಸಾಯ್ಬಡ್ದು ಹೊಸ್ತಿದ್ದಾರೆ. ಅದು ನೋಡಿ ನಮಗೆ ಬೇಜಾರಾಯಿತು. ನೋಡಿ ಇಲ್ಲಿ ಗುಡಿಗೆ ಬರುವ ಭಕ್ತರೆಲ್ಲ ಇಲ್ಲಿ ನಿಂತು ನೋಡ್ತಾ ಇದ್ದಾರೆ. ಬಟ್ ಕೆಳಗಡೆ ಇಳಿದು ಎಲ್ಲರೂ ಮೀನು ಹಿಡಿತಿದ್ದಾರೆ. ಸ್ವಲ್ಪ ಜನ ಇಲ್ಲಿ ಸುತ್ತಮುತ್ತಲಿನ ಜನ ಕೆಳಗಡೆ. ಸೊ ನೀರು ಬಂದುಬಿಟ್ಟು ಇಷ್ಟು ಫೋರ್ಸ್ ಇಲ್ಲಿ ಬಂದರೆ ಮತ್ತು ಸುತ್ತಮುತ್ತಲಿರುವ ಗದ್ದೆಗಳಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಹೊಡ್ಕೊಂಡು ನೀರಿನ ಫೋರ್ಸ್ಗೆ ಬರ್ತಾ ಇದ್ದಾವೆ. ಸೊ ಯಾವಾದರೂ ಚಿಕ್ಕಡಿ ಕೀಳಬೇಕು, ನೀರುಳ್ಳಿ ಹಾವು ಜಗ್ಗು ಬರ್ತಾ ಇದ್ದಾವೆ. ಹಾಗಾಗಿ ನಾವು ಒಂದು ಹುಡುಗರು ಒಂದು ನಿರ್ಧಾರ ಮಾಡಿದ್ವಿ. ಅದು ಏನಂದರೆ, ಯಾವಾದರೂ ಬರಲಿ ಅಲ್ಲೊಬ್ರು ಎಲ್ಲ ಹುಡುಗರು ನಿಂದಿರ್ಸಿದ್ದೀನಿ, ನಮ್ಮ ಟ್ರೈನಿಂಗ್ ಬಾಯ್ಸು. ಸೊ ಎಲ್ಲಿ ಬರುತ್ತೆ ಅಲ್ಲಿ ಹಿಡ್ಕೊಂಡು ಚೀಲದಲ್ಲೆಲ್ಲ ಕಲೆಕ್ಟ್ ಮಾಡಿ ಜಮಾ ಮಾಡಿಕೊಂಡು ಯಾರು ಅಡ್ಡಾಡ್ಲಾರ ಜಾಗಕ್ಕೆ ಒಂದು ಸಣ್ಣ ಕಾಲುವೆಗೆ ಹೋಗಿ ಬಿಟ್ಟು ಬರ್ಬೇಕು. ಯಾಕಂದರೆ ಇವು ನೀರಾಗೆ ಇರೋದು ಹಾವುಗಳು. ಹಾಗಾಗಿ ನಾವು ಎಲ್ಲ ರೆಸ್ಕ್ಯೂ ಮಾಡ್ತಾಯಿದ್ವಿ. ನೋಡಿ ಎಲ್ಲ ನಮ್ಮ ಹುಡುಗರು. ಸೊ ಫೈನಲಿ ಒಂದು 10 ಹಾವು ರೆಸ್ಕ್ಯೂ ಮಾಡಿ ಜೀವ ಉಳಿಸಿದ್ವಿ. ಸೊ ಜನ ಭಕ್ತಾದಿಗಳೆಲ್ಲ ನೋಡಿ ಒಳ್ಳೆ ಕೆಲಸಪ್ಪ, ನಿಮ್ಗೆ ಒಳ್ಳೆಯದಾಗಲಿ ಅಂತಂದು ಆಶೀರ್ವಾದ ಮಾಡಿದ್ದಾರೆ. ಎಲ್ಲರೂ ಒಳ್ಳೆ ಕೆಲಸ ಅಂತ ಮೆಚ್ಚಿದ್ದಾರೆ. ಸೊ ಧನ್ಯವಾದ. ಸೊ ಫೈನಲಿ 3 ಅವರ್ಸು ವೇಟ್ ಮಾಡಿ ಅಲ್ಲೊಂದು ಹಿಡಿದು ಒಂದು 10 ಹಾವು ಹಿಡಿದಿದ್ವಿ ಈಗ. ಸೊ ಫೈನಲಿ ರೆಸ್ಕ್ಯೂ ಮಾಡ್ಕೊಂಡು ಹೋಗಿ ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ದೀವಿ. ಇದು ಬಂದುಬಿಟ್ಟು ನಮ್ಮ ಗುಡಿ ಕಡೆ ಹೋಗುವ ದಾರಿ ಇದು. ಆ್ಯಕ್ಚುಲಿ ನಾವು ನೋಡೋಕೆ ಹೋಗಿದ್ದು ಡ್ಯಾಮ್ ಸಲುವಾಗಿ. ಬಟ್ ನಾವೇನಾದ್ರು ಆ ನಿರ್ಧಾರ ತೊಗೊಂಡು ರೆಸ್ಕ್ಯೂ ಮಾಡಿದ್ದಿಲ್ಲ ಅಂದರೆ ಇವನು 12 ಹಾವು ಜೀವ ಹೋಗ್ತಾಯಿದ್ವು ಆ ಮೀನು ಹಿಡಿಯೋರ ಕೈಯಾಗ. ಸೊ ಹಂಗಾಗಿ ನಾವು ಮಾಡಿದ್ದು ಭಾಳ ನಮ್ಗೆ ಒಳ್ಳೇದು ಅನ್ನಿಸ್ತಾ ಇದೆ. ಯಾಕಂದರೆ 12 ಹಾವು ಜೀವ ಉಳಿಸೋದು ಸಾಮಾನ್ಯವಲ್ಲ, ಕಷ್ಟಪಟ್ಟು ಹಿಡಿದಿದ್ರು. ಅದರಾಗಿ ಇವು ಚಿಕ್ಕಡಿ ಕೀಳ್ಬೇಕು, ವಾಟರ್ ಸ್ನೇಕು ಭಾರಿ ಸೆನ್ಸಿಟಿವ್, ನೀರುಳ್ಳಿ ಹಾವು ಇವು. ಸ್ವಲ್ಪ ಜಸ್ಟ್ ಟಚ್ ಮಾಡಿದರೆ ಬೈಟ್ ಮಾಡ್ತವೆ. ಸೊ ಅಂಥದ್ದು ಎಲ್ಲ ಹುಡ್ರು ಎದುರ್ಲಾರ್ದಂಗೆ ಕಷ್ಟಪಟ್ಟು ನೀಟಾಗಿ ಸೂಕ್ಷ್ಮದಿಂದ ಸೇಫ್ಟಿಯಿಂದ ಹಿಡಿದಿದ್ವಿ. ಸೊ ಈಗ ಇವು ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದು ಒಂದು 7-8 ನೀರಾವು ಚಿಕ್ಕಡಿ ಕೀಳ್ಬೇಕಂತ. ಸೊ ಎಲ್ಲ ಹೊಳಿ ಕಡೆ ನಾವು ಆ್ಯಕ್ಚುಲಿ ಹುಡ್ರು ಟೈಮ್ ಸ್ಪೆಂಡ್ ಮಾಡೋಕೆ ಹೊಳಿ ನೋಡೋಕ್ಕಂತ ಹೋಗಿದ್ವಿ. ಬಟ್ ಹುಡ್ರು ಅಲ್ಲೆಲ್ಲ ಕಡೆಗಿತ್ತು ಒಂದು ಮೀನು ಹಿಡಿಯೋರು ಹಾವನ್ನ ಹುಡುಗ ಸಾಯ್ಬಿಡ್ತಿದ್ರು. ಸೊ ಬೇಜಾರಾಯ್ತು. ಹಂಗಾಗಿ ಇವು ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ವಿ. ಜೀವ ಉಳಿಸಿ ಒಂದು ಚಲೋ ಕಾಲುವೆ ಕಡೆ ಬಿಡೋಣ, ಜೀವ ಉಳಿತು ಅಂತ. ಸೊ ಈಗ ರಿಲೀಸ್ ಮಾಡ್ತೀನಿ, ಹಂಗೆ ನೋಡ್ತಾ ಇದ್ದೆ ರಿಲೀಸ್ ಮಾಡ್ತೀನಿ. ಸೊ ಈಗ ರಿಲೀಸ್ ಮಾಡ್ತೀವಿ ನೋಡ್ರಿ. ಸೊ ನೋಡಿದ್ರಲ್ಲ, ಈಗ ಇಂಥ ಒಳ್ಳೆ ಕೆಲಸಕ್ಕಾದರೂ ಅಟ್ಲೀಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಹುಡುಗರು ಭಾಳ ಜನ ಬಂದಿದ್ದಾರೆ, ಎಲ್ಲ ರೆಸ್ಕ್ಯೂ ಮಾಡಿದ್ದಾರೆ ಇವತ್ತು, ಹೊಸ ಟ್ರೈನಿಂಗ್ ಬಾಯ್ಸು. ಸೊ ಹಂಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ದಯಮಾಡಿ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.